ಯಪ್ಪ ಯಪ್ಪ ಏನಿದು ಇಷ್ಟೊಂದು ಸ್ಮೆಲ್ಲು. ಅಪ್ಪ ಸ್ಮೆಲ್ಲಪ್ಪ, ಜಾಸ್ತಿ ಸ್ಮೆಲ್ಲು. ಬೆಡ್ಡು ಕ್ಲೀನ್ ಮಾಡಿಲ್ಲ ಇವತ್ತು. ಅಮ್ಮ ಸ್ವಲ್ಪ ಫಂಕ್ಷನ್ಗೆ ಹೋಗಿದ್ದಾರಲ್ಲ, ಬೆಡ್ ಕ್ಲೀನ್ ಮಾಡಿಲ್ಲ ಅನಿಸುತ್ತೆ. ಫಸ್ಟು ಬೆಡ್ ಕ್ಲೀನ್ ಮಾಡು. ಇವಾಗ ಅವಳನ್ನ ಇನ್ನೊಂದು ಬೆಡ್ ಮೇಲೆ, ಆ ಕಡೆ ಬೆಡ್ ಮೇಲೆ ಬೆಡ್ ಎಕ್ಸ್ಚೇಂಜ್ ಮಾಡಬೇಕು ಡೈಲಿನ. ಅದನ್ನು ಬಿಸಿಲಿಗೆ ಹಾಕ್ಬಿಟ್ಟು ಬೆಡ್ ಮೇಗಳದೆಲ್ಲ ತೊಳೆದು ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡಿ ಆ ಬೆಡ್ಶೀಟ್ ಎಲ್ಲನ ನೀಟಾಗಿ ವಾಶ್ ಮಾಡು. ಯಪ್ಪ ಸ್ಮೆಲ್ಲು ಅಂದರೆ ಸ್ಮೆಲ್ಲು ಜಾಸ್ತಿ ಸ್ಮೆಲ್ ಆಗ್ತೈತೆ. ನನಗೆ ವಾಮಿಟ್ ಬಂದಂಗೆ ಆಗ್ತೈತೆ. ಒಂದೆರಡು ದಿವಸ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಆಗುತ್ತೆ. ಅಮ್ಮನಿಗೂ ನಮಗೂ ಏನೂ ಅನಿಸೋದಿಲ್ಲ. ನಮ್ಮಮ್ಮ ಅಂತ ಅಂದರೆ ಅಲ್ಲೇ ಅಭ್ಯಾಸ ಆಗ್ಬಿಟ್ಟೈತಲ್ಲ. ನಮ್ಮ ಅಕ್ಕನೂ ಅಷ್ಟೇ, ಅವಳು ಏನೋ ಹಿಂದೆ ಮುಂದೆ ನೋಡೋದಿಲ್ಲ. ಅಷ್ಟು ಚೆನ್ನಾಗಿ ಇವತ್ತು ನಮ್ಮರದೊಂದು ನಾಮಕರಣ ಫಂಕ್ಷನ್ ಇದೆ. ಫಂಕ್ಷನ್ ಇರೋದಕ್ಕೇ ಅವರು ಹೋಗಿದ್ದಾರೆ ಅಷ್ಟೇ. ಅವ್ರು ಏನಾದರೂ ಇದ್ದಿದ್ರೆ ನಮ್ಮ ಅಕ್ಕ ಅವರೇ ಕ್ಲೀನ್ ಮಾಡೋರು. ಇನ್ನೇನು ಮಾಡೋಕ್ಕಾಗುತ್ತೆ, ಅವರು ಫಂಕ್ಷನ್ಗೆ ಹೋಗಿದ್ದಾರಲ್ಲ. ಇವತ್ತು ನೀನೇ ಕ್ಲೀನ್ ಮಾಡಿಬಿಡು, ಅಡ್ಜಸ್ಟ್ ಮಾಡ್ಕೊ ಪ್ಲೀಸ್. ಅಡ್ಜಸ್ಟ್ ಮಾಡ್ಕೊಂಡು ಇವತ್ತು ಒಂದಿನ ಕ್ಲೀನ್ ಮಾಡಿಬಿಡು. ಯಾಕಂದರೆ ಡೈಲಿ ಅದನ್ನು ಕ್ಲೀನ್ ಮಾಡ್ತಾಯಿದ್ರೆ ಅಮ್ಮ ಅಲ್ಲೇ ಫೋನ್ ಮಾಡಿತ್ತು. ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಅವಳಿಗೆ ಸ್ವಲ್ಪ ಇವಾಗ ಮುಖ ಎಲ್ಲ ವಾಶ್ ಮಾಡಿ ಅವಳು 1-2 ಬಾತ್ರೂಮ್ ಎಲ್ಲನ ಮಾಡ್ಕೊಂಡಿರ್ತಾಳೆ. ಅದನ್ನೆಲ್ಲನ ಚೇಂಜಸ್ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡು. ಏನಮ್ಮ ಗೀತಾ, ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಏನಿಲ್ಲಮ್ಮ, ಸುಮ್ಮನೆ ನೋಡ್ತಾ ಇದ್ವಿ. ಎಲ್ಲ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡು ಅಂತ ಹೇಳಿದ್ರು, ಅದಕ್ಕೆ ನೋಡ್ತಾ ಇದ್ದೀವಿ. ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡ್ಬೇಕು ಇವಾಗ. ಎಲ್ಲ ಇವರು ಬಾತ್ರೂಮ್ ಎಲ್ಲ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಇದನ್ನೆಲ್ಲ ಚೇಂಜಸ್ ಮಾಡಬೇಕಂತೆ. ಅದಕ್ಕೆ ಇವ್ರು ನನಗೆ ಹೇಳ್ತಿದ್ರು, ಇನ್ನೊಂದು ಬೆಡ್ಡೆಲ್ಲ ಐತೆ ತೊಗೊಂಡು ಕ್ಲೀನ್ ಮಾಡು ಅಂತ. ಯಾಕಪ್ಪ ನಿಮ್ಮ ಅಕ್ಕ ಯಾವಾಗಿಂದಲೂ ಹಿಂಗೇನೆ? ಅಲ್ಲ ಹೆಂಗೆ ನೋಡಿ, ಹಿಂಗಾದ್ರೆ ಹೆಂಗೆ? ಓಡಾಡಲ್ಲ ಏನಿಲ್ಲ, ಎದ್ದು ನಿಮ್ಮ ಅಕ್ಕನ ನೋಡೋಕ್ಕಾಗಲ್ಲಪ್ಪ. ಅಯ್ಯೋ. ಇಲ್ಲ, ನಮ್ಮ ಅಕ್ಕ ತುಂಬ ಅದೃಷ್ಟವಂತೆ. ನೋಡೋಕ್ಕೆ ಮಾತ್ರ ಹಂಗೆ ಇದ್ದಾಳೆ. ಅವಳು ತುಂಬ ಅದೃಷ್ಟವಂತೆ. ಅವಳು ಹುಟ್ಟಾಗಿಂದನ ನಮ್ಮಪ್ಪ ಹೇಳ್ತಾ ಇರುತ್ತಲ್ಲ, ತುಂಬ ಒಳ್ಳೆಯದಾಯಿತು ಅಂತ ಹೇಳ್ತಾಯಿದ್ದೆ. ಅಪ್ಪನೂ ತೋಟಕ್ಕೆ ಹೋಗೈತೆ. ಅಪ್ಪ ತೋಟಕ್ಕೆ ಹೋಗಿರೋದ್ರಿಂದ ಅಮ್ಮನೂ ಇಲ್ಲ, ಅಮ್ಮನ ಫಂಕ್ಷನ್ಗೆ ಹೋಗೈತೆ. ಯಾವುದೋ ನಾಮಕರಣ ಫಂಕ್ಷನ್ ಐತೆ ಅಂತೇಳಿ ಅಕ್ಕನೂ ಅಮ್ಮ ಇಬ್ಬರಳು ಹೋಗವ್ರೆ. ಅದಕ್ಕೆ ಮನೇಲಿ ಯಾರೂ ಇಲ್ವಲ್ಲ, ಅದಕ್ಕೆ ನೀನೇ ನೀಟ್ ಮಾಡು, ಎಲ್ಲ ಸರಿ ಮಾಡಿ ಎಲ್ಲನ ಅದನ್ನ ಚೇಂಜಸ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಚೇಂಜ್ ಮಾಡಬೇಕು, ಡೈಲಿ ಚೇಂಜ್ ಮಾಡ್ತಿರ್ತೀವಿ. ಅವನ್ನೆಲ್ಲ ಮತ್ತೆ ತೊಳೆದಾಕಬೇಕು. ಅದನ್ನೆಲ್ಲ ತೊಳೆದ್ಬಿಟ್ಟು ಕಂಫರ್ಟು ಏನಾದ್ರೂ ಫ್ರೆಶ್ನರ್ ಹಾಕಿ ಎಲ್ಲ ಕ್ಲೀನ್ ಮಾಡಬೇಕು. ಡೈಲಿ ಇದೆ ಕೆಲಸ ನಮ್ಮ ಅಮ್ಮನಿಗೆ. ಅದಕ್ಕೆ ಮತ್ತು ನಮ್ಮಮ್ಮ ಸಾಕಾಗಿ, ಅಯ್ಯೋ ನನಗೆ ಯಾವುದಾದ್ರೂ ಒಂದು ಸೊಸೆನ ಮದುವೆ ಸೊಸೆ ಬಂದರೆ ಸಾಕಪ್ಪ, ನಿನ್ನ ಮದುವೆ ಆಗೋ ಫಸ್ಟು. ನನ್ನ ಸೊಸೆ ಆದರೆ ಹೆಂಗೋ ಸ್ವಲ್ಪ ಅಡುಗೆ ಗಿಡ್ಗೆ ಎಲ್ಲ ಮಾಡಿಕ್ತಾಳೆ, ಸ್ವಲ್ಪ ಎಷ್ಟೋ ಕೆಲಸ ಕಡಿಮೆ ಆಗುತ್ತೆ ನನಗೆ ಅಂತೇಳಿ ನಮ್ಮಮ್ಮ ಎಂತನೂ ಭಾಳನ ಒಂಥರ ಏನೋ ಭಾಳ ದಿನದಿಂದಲೂ ಹೇಳ್ತಾಯಿದ್ರು. ಇವಾಗ ಅದಕ್ಕೇ ಏನು ಮಾಡೋಕ್ಕಾಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಲ್ಲ. ಒಳ್ಳೇದಾಯಿತು ಅಂತ ಹೇಳ್ತೀಯಪ್ಪ, ಆದರೆ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತಪ್ಪ. ಇಂಥವ್ರು ಇರಬಾರ್ದು ಅನಿಸುತ್ತೆ. ನೋಡಿದ್ರೆ ಒಂಥರ ನಮಗೆ ಬೇಜಾರಾಗುತ್ತಪ್ಪ. ಇಷ್ಟೊಷ್ಟಿಂದಲೂ ನೋಡ್ಕೊಂಡಿದ್ದೀವಿ, ಬೇಜಾರಾಗುತ್ತೆ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಅಕ್ಕ ಮೊದಲಿಂದಲೂ ಇದೇ ರೀತಿ, ಅವಳು ಹುಟ್ಟಿದಾಗಿಂದನೂ ಇದೇ ರೀತಿಯೇ ನಮ್ಮ ಅಕ್ಕ. ಅಲ್ಲ ಅಯ್ಯೋ ಪಾಪ, ನಮಗೆ ನೋಡೋರ್ಗೂ ಹಿಂಸೆ, ಅವ್ರಿಗೂ ಹಿಂಸೆ, ಎಲ್ಲರಿಗೂ ಒಂಥರ ಹಿಂಸೆ ಅಪ್ಪ. ಇಂಥವ್ರು ಇರಬಾರ್ದು. ಏನೇ ಅಂತಂದ್ರೂ ಅಯ್ಯೋ ನಿಜವಾಗ್ಲೂ ಇರಬಾರ್ದು ಅಂದರೆ ಇರಬಾರ್ದು. ಹೀಗೆಲ್ಲ ಮಾತಾಡಬೇಡ ಜೀವಿತ. ಅಯ್ಯೋ ಹಂಗೆ ಮಾತಾಡಿದ್ರೆ ಅಮ್ಮನ ಮುಂದೆ ಹಂಗೆ ಮಾತಾಡ್ಬಿಟ್ರೆ ಬೇಜಾರು ಮಾಡ್ಕೊಬಿಡುತ್ತೆ. ಅವಳಿರೋ ಅದೃಷ್ಟದಿಂದಲೇ ನಮ್ಗೆ ಇವತ್ತು ತುಂಬ ಒಳ್ಳೇದಾಗಿರೋದು ಗೊತ್ತಾ. ನೀನು ಅಮ್ಮನ ಮುಂದೆ ಹಾಗೆಲ್ಲ ಮಾತಾಡೋಕೆ ಹೋಗ್ಬಿಡ, ತುಂಬ ಬೇಜಾರು ಮಾಡ್ಕೊಂಬತ್ತ ಅಮ್ಮ. ಎಲ್ಲ ಬೇಜಾರು ಮಾಡ್ಕೊಂಬೋದು ಏನಿಲ್ಲ ಅಲ್ಲ ಪಾಪ, ಮಾತಾಡಲ್ಲ ಏನಿಲ್ಲ, ಒಂಥರ ನೋವು ಅವ್ರಿಗೂ. ಪಾಪ ಮಲ್ಕೊಂಡಿದ್ದ ಮಗಳಾಗೆ ಯಾವಾಗಲೂ ಮಲ್ಕೊಂಡು ಎಷ್ಟು ದೊಡ್ಡವಳಾಗ್ಬಿಟ್ಟವಳೆ. ಅದಕ್ಕೆ ಚಿಕ್ಕ ಮಗು ಆಗಿದ್ರೆ ಬಿಡು ಅಂತ ಅನ್ಕೋಬೋದಾಗಿತ್ತು. ಯಾರಾದರೂ ಚಿಕ್ಕವರಾಗಿದ್ದರೆ. ಸ್ವಲ್ಪ ದಪ್ಪ ಬೇರೆ ಇದ್ದಾಳೆ ನೋಡು, ಎತ್ತಕ್ಕಾಗಲ್ಲ ಏನಿಲ್ಲ. ದಪ್ಪ ಇರೋದಕ್ಕೂ ಅದಕ್ಕೂ ಭಾಳ ಕಷ್ಟ ಅಪ್ಪ. ಇಂಥವ್ರು ನೋಡ್ಕೋಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಹುಟ್ಟಾಗಿಂದಲೂ ಇದೇ ರೀತಿ. ಏನು ಮೊನ್ನೆ ಆಗಿದ್ರೆ ಬಿಡು ಅಂತ ಹೇಳಿ ಅಂದ್ಕೋಬೋದಾಯ್ತು. ನಮ್ಮ ಅಕ್ಕ ಇವಾಗ ಹೆಚ್ಚು ಕಡಿಮೆ ಒಂದು 30-35 ವರ್ಷ ಆಗಿರ್ಬೋದು. ಇವಾಗ ನನಗೆ ಒಂದು 26-27 ವರ್ಷ ಅಂತಂದರೆ, ನಮ್ಮ ಅಕ್ಕನಿಗೆ ಆಗಲೇ ಒಂದು 30. ನಮ್ಮ ಅಕ್ಕಗೆ ಒಂದು 32 ಏನೋ ಆಗಿರಬೇಕು, 30-32 ಆಗಿರಬೇಕು ಏಜು. ಅವಾಗಿಂದಲೂ ಇದೇ ರೀತಿಯೇ ಅವಳು. ಅಪ್ಪ ಹೆಂಗೆ ನೋಡ್ಕೊಂಡ್ರು ಏನೋ ನಿಮ್ಮ ಅಮ್ಮಯ್ಯ. ನಿಜವಾಗ್ಲೂ ಎಷ್ಟು ದಿವಸ ಅಂತ ಹಿಂಗೆ 35 ವರ್ಷ 32 ವರ್ಷ ಅಂತಂದರೆ ನಿಮ್ಮಮ್ಮ ಎಷ್ಟು ದಿವಸ ನಿಮ್ಮ ಅಕ್ಕ ನಿಂಗೆ ನೋಡ್ಕೊಂಡಿರ್ಬೇಡ. ಯಪ್ಪ ನನಗಂತೂ ನೆನೆಸ್ಕೊಂಡ್ರೆ ಒಂಥರ ಅನಿಸುತ್ತೆ. ಎಷ್ಟು ದಿನ ನೋಡ್ಕೊಂಡಿರ್ಬೇಕು, ಹೆಂಗೆ ನೋಡ್ಕೊಂಡ್ರು ಏನು ಅಂತೇಳಿ ನನಗೆ ಒಂಥರ ಬೇಜಾರು ಅನಿಸುತ್ತೆ. ನೆನೆಸ್ಕೊಂಡ್ರೆ ನಿಜ ಬೇಜಾರಾಗುತ್ತೆ. ಬೇಜಾರಾಗುತ್ತೆ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ನಾವು ತುಂಬಾ ಯಾವಾಗ ಹಿಂಗಿದ್ವಿ ಅಂತ ಅಂದರೆ, ನಿಮಗಿನ್ನೂ ತುಂಬ ಹಳೆ ಮನೆ. ನಿಮಗಿನ್ನ ನಾವು ತುಂಬ ಬಡತನದಲ್ಲಿದ್ವಿ. ಅವತ್ತಿಂದ ಗಂಜಿ ಕುಡಿಯೋಕ್ಕೂ ನಮಗೆ ಆಗ್ತಾ ಇರಲಿಲ್ಲ. ತುಂಬ ಬಡತನ ಅನುಭವಿಸ್ಕೊಂಡು ಬಂದವರು. ನನಗೆ ನಮ್ಮ ಅಕ್ಕ ಹುಟ್ಟಿದಾಗಿಂದ ನಮ್ಮಪ್ಪ ಹೇಳುತ್ತಲ್ಲ, ಭಾಳ ಒಳ್ಳೆಯದಾಯಿತು ನಮಗೆ. ಚೆನ್ನಾಗಿ ದುಡ್ಡು ಅನ್ನೋದು ಕೂಡ್ತು, ಚೆನ್ನಾಗಿ ಹೊಲ ಮನೆ ಎಲ್ಲ ಮಾಡ್ಕೊಂಡ್ವಿ, ನಮ್ಮ ಮಗನಿಗೆ ಕೆಲಸ ಆಯಿತು ಅಂತೇಳಿ ನಮ್ಮಪ್ಪ ಎಲ್ಲ ಹೇಳುತ್ತೆ. ನೋಡ
ಬಿಡಪ್ಪ. ಹಂಗಾದ್ರೆ ನಿಮ್ಮದು ಹಳೆ ಮನೆ ಇತ್ತೇನು ಎಲ್ಲಾನ? ನಮ್ಮದಂತೂ ತುಂಬ ಹಳೆ ಮನೆ ಇತ್ತು, ಬೀಳೋ ಥರ ಇತ್ತು. ಆಗಲೂ ಈಗಲೂ ಬಿದ್ದುಬಿಡುತ್ತೆ ಅಂತ ಹೇಳಿ ಭಯ ಆಗ್ಬಿಡೋದು. ಆಮೇಲೆ ಮತ್ತೆ ಸಿಂಪಲಾಗಿ ಒಂದು 5-10 ಲಕ್ಷ ಆಗೋದು. ಹಂಗೆ ಸಿಂಪಲಾಗಿ ಮನೆ ಕಟ್ಕೊಂಡ್ವಿ. ಮತ್ತು ಆಮೇಲೆ ಇದಕ್ಕೊಂದು 50-60 ಲಕ್ಷ ಮೇಲೆ ಆಯಿತು. ಒಂದು 60 ಲಕ್ಷದ ಮೇಲೆ ಆಯಿತು. ಮೊನ್ನೆ ರೀಸೆಂಟಾಗಿ 1-2 ವರ್ಷ ಆಯಿತು. ಅದನ್ನು ಸುಮ್ಮನೆ ಸಿಂಪಲಾಗಿ ಹಂಗೆ ಇರಾಕಂತೇಳಿ ಕಟ್ಕೊಂಡಿದ್ವಿ. ಆಮೇಲೆ ಅದ್ರಾಗಿದ್ವಿ. ನನಗೆ ಕೆಲಸ ಸಿಕ್ತು. ಆಮೇಲೆ ತೋಟ ಬಂತು, ಅಡಿಕೆ ತೋಟ. ಹಿಂಗೆ ಎಲ್ಲ ಪ್ರತಿಯೊಂದೂ ಎಲ್ಲ ಕಡೆಯಿಂದಲೂ ನಮಗೆ ಒಳ್ಳೇದಾಗ್ಬಿಡ್ತು. ಅಯ್ಯೋ, ನೀವು ದುಡ್ದಿದ್ದೀರಾ ಆಗೈತೆ ಹೇಳ್ರಿ. ಇವ್ರೇನೇನು ಬಂದು ದುಡ್ದು ಕೊಟ್ಟವ್ರ ನಿಮಗೆ? ಇವ್ರು ಹೇಳೋದು ನೆನೆಸ್ಕೊಂಡ್ರೆ ನನಗೆ ತುಂಬ ನಗು ಬರುತ್ತೆ. ಇವ್ರು ಹುಟ್ಟಿರೋ ಕಾಲ್ಗುಣದಿಂದ ಅದೃಷ್ಟದಿಂದ ಆಯಿತು ಅಂತಂದರೆ, ಇವ್ರು ನೋಡಿದ್ರೆ ಮಲ್ಕೊಂಡಿದ್ದು ಮಗಳಾಗೆ ಮಲ್ಕೊಂಡಿರ್ತಾರೆ, ಎದ್ದೋಳಲ್ಲ, ಓಡಾಡಲ್ಲ. ಇವ್ರು ಹುಟ್ಟಿರೋ ಅದೃಷ್ಟದಿಂದ ನನಗೆ ಒಳ್ಳೇದಾಯಿತು ಅಂತೇಳಿ ಹೇಳ್ತಾ ಇದ್ರೆ ಹೆಂಗೆ ಸರಿ ಹೋಗುತ್ತೆ? ಇವರೇನೇನು ಬಂದು ನಿಮ್ಗೇನೇನ ಮಾಡಿಕೊಟ್ಟಿದ್ದಾರೆ? ಏನಾದರೂ ಅಡಿಕೆ ತೋಟ ಇಟ್ಟಿದ್ದಾರೆ, ಏನು ಮನೆ ಕಟ್ಟಿದಾರ? ಬಂದು ಮನೆಗೇನಾದ್ರೂ ಅವ್ರು ದುಡ್ಡು ಕೊಟ್ಟವ್ರ? ಇಲ್ಲ ತಾನೇ. ಸುಮ್ಮನೆ ಅದೆಲ್ಲ ಏನು ತಪ್ಪು ಕಲ್ಪನೆ ರೀ. ಅದೆಲ್ಲ ನೀವು ತಪ್ಪು ಕಲ್ಪನೆ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ನೀವು ತುಂಬ ತಪ್ಪಾಗಿ ಕಲ್ಪನೆ ಮಾಡ್ಕೊಳ್ತಾ ಇದ್ದೀರಾ. ನಿನಗೆ ಹಂಗೆ ಅನಿಸುತ್ತೆ ತಪ್ಪಾಗಿ ಕಲ್ಪನೆ ಮಾಡ್ಕೊತೀರಾ ಅಂತ. ಹಂಗೆಲ್ಲ ಏನಿಲ್ಲ. ನಮ್ಮ ಅಕ್ಕ ಹುಟ್ಟಿದಾಗಿಂದಲೇ ನಮಗೆಲ್ಲ ಆಗಿರೋದು ಅಂತೇಳಿ ಎಲ್ಲ ಕಡೆಯಿಂದ ನಮಗೆ ಪ್ರೂವ್ ಆಗಿದೆ. ಎಲ್ಲಿ ಶಾಸ್ತ್ರದಲ್ಲಿ ಕೇಳಿದ್ರು ಎಲ್ಲ ಹಂಗೆ ಹೇಳಿರೋದು. ಒಂದು ಹೆಣ್ಮಗಳು ಕಾಲ್ಗುಣದಿಂದ ಈ ರೀತಿ ಆಗಿದೆ ಅಂತೇಳಿ, ಹೆಣ್ಮಗಳು ಕಾಲ್ಗುಣದಿಂದ ಒಳ್ಳೇದಾಗಿದೆ ಅಂತೇಳಿ ಎಲ್ಲ ಕಡೆನೂ ನಾವು ಕೇಳಿದಾಗ ಹಂಗೆ ಹೇಳಿರೋದು. ಏನೋ ಅಪ್ಪ, ನನಗೇನೋ ಅದೆಲ್ಲ ನನ್ನ ನಂಬಿಕೆ ಇಲ್ಲ ರೀ. ಯಾಕಂದರೆ ಅವರೇನೇನು ಇಂಥ ಪರಿಸ್ಥಿತಿಲಿ ಅವರು, ಅಲ್ಲ ನೀವು ಹೇಳ್ತೀರಾ ಅವರಿಂದ ಒಳ್ಳೇದಾಗೈತೆ ಅಂತ ನೀವು ಹೇಳ್ತೀರಾ. ಆದರೆ ಇವ್ರಿರೋ ಪರಿಸ್ಥಿತಿ ನೋಡಿದ್ರೆ ನನಗೆ ಏನಪ್ಪ ಇದು ಅನಿಸುತ್ತೆ. ಇವ್ರಿರೋ ಪರಿಸ್ಥಿತಿ, ಅಪ್ಪ ಇದೇನಿದು ಹಿಂಗಿದ್ದಾರೆ ಇವರು ಅಂತಂದ್ರೆ, ಇವರಿಂದ ಹಿಂಗೆ ಆಯಿತು ಅಂತೇಳಿ ಹೇಳಿದ್ರೆ, ಏನವ್ರು ಎದ್ದಾಡಲಿಲ್ಲ, ಓಡಾಡಲಿಲ್ಲ, ನೀನು ಮನೆ ಕಟ್ಟಕ್ಕೆ ದುಡ್ಡು ಕೊಡಲಿಲ್ಲ, ಏನಾದರೂ ಬಿಡಪ್ಪ ಒಳ್ಳೆ ಕೆಲಸದಲ್ಲಿದ್ದಾರೆ ನಿಮ್ಮ ಅಕ್ಕ, ದುಡ್ಡು ಕೊಟ್ಟಿದ್ದಾರೆ, ಚೆನ್ನಾಗಿ ಲಕ್ಷಾಂತರ ರೂಪಾಯಿ ಗಟ್ಟಲೆ ಸಂಬಳ ತಗೊಳ್ತಾರೆ, ಏನಾದ್ರೂ ಅವರಿಂದ ಏನಾದರೂ ತೋಟ ಹೊಲ ಜಮೀನು ಏನಾದರೂ ಸಿಕ್ಕೈತಿ ಅದೆಲ್ಲ ಮಾರ್ಕೊಂಡಿದ್ದಾರೆ ಬಿಡಪ್ಪ ಅನ್ನೋಕ್ಕೆ ಎಂಥದ್ದು ಇಲ್ಲ, ಯಾವ್ದ್ರದ್ದು ಇಲ್ಲ. ಹಂಗೆಲ್ಲ ನೀನು ಮಾತಾಡಬೇಡ. ಜೀವಿತ ನಮ್ಮ ಅಕ್ಕನಿಂದಲೇ ಒಳ್ಳೇದಾಗಿರೋದು. ಇವಾಗ ಯಾಕೆ ನಿಮಗೆ ಹಿಂಗೆ ಹೇಳಿದ್ರೆ ನಿಮಗೆ ಗೊತ್ತಿಲ್ವಲ್ಲ. ನಾವು ನೋಡಿರೋದಕ್ಕೆ ಹುಟ್ಟಿದಾಗಿಂದನೂ ನಮಗೆ ಗೊತ್ತಿದೆ ಹೇಗೆ ಏನು ಅಂತ. ನಿಮಗೆ ಹೊಸ್ದಾಗಿ ನಿಮ್ಗೆ ಹೇಳೋರಿಗೆ ಇದೇನಿದು ಈಗ ಇವರಿಂದ ಆಗುತ್ತಾ ಅಂತ ನಿಮ್ಗೆ ಹಂಗೆ ಅನಿಸುತ್ತೆ ಅಷ್ಟೇ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಹೇಳು ನಮ್ಮ ಅಕ್ಕ ಎಂಥವಳು ಅಂತ. ಸರಿ ಆಯ್ತು ಬಿಡಮ್ಮ. ಇನ್ನು ಯಾಕೆ ಇವಾಗ ನಾನು ಇರ್ತೀನಲ್ಲ, ಇನ್ನು ಹೊರಕ್ಕೆ ಹೋಗಪ್ಪ. ನಾವೆಲ್ಲನ ಬದಲಾಸ್ತೀವಿ. ಹೋಗು, ಎಲ್ಲ ಇನ್ನೇನು ಮಾಡೋಕ್ಕಾಗುತ್ತೆಲ್ಲ ಬದಲಾಯಿಸಿ ಬೆಡ್ಶೀಟೆಲ್ಲ ತೆಗೆದು ಬದಲಾಯಿಸ್ತೀವಿ. ಏನು ಬೇಡ ಬಿಡಿ ಅತ್ತೆ, ನೀವು ಬಂದಿದ್ದೀರ. ಮೊನ್ನೆ ಏನೋ ಅವಳೆಲ್ಲ ಕ್ಲೀನಿಂಗ್ ಮಾಡ್ತಾಳೆ, ಕೂತ್ಕೊಳ್ರಿ. ಎಲ್ಗೋದ ಜೀವನ ಎಲ್ಲೋದ? ಎಲ್ಲ ಹಿಂಗೆ ಹೊರಗೆ ಸುತ್ತಾಡ್ಕೊಂಬತ್ತೀನಿ ಅಂತ ಹೋಗಿದ್ದಾನಪ್ಪ. ಎಲ್ಲ ನಿಮ್ಮ ಊರೆಲ್ಲ ನೋಡ್ಕೊಂಬತ್ತೀನಿ ಅಂತೇಳಿ, ನಿಮ್ಮ ತೋಟ ಎಲ್ಲ ನೋಡ್ಕೊಂಬತ್ತೀನಿ ಇನ್ನೊಂದು ಸತಿ ಅಂತ ಹೋಗಿದ್ದಾನೆ. ತೋಟ ಎಲ್ಲ ಚೆನ್ನಾಗೈತೆ ಕಣಮ್ಮ, ನನಗಂತೂ ತುಂಬ ಇಷ್ಟ ಆಯಿತು ಅಂತೇಳಿ ಹೇಳ್ತಿದ್ದ. ಇಲ್ಲ, ಇನ್ನೂ ಜಾಸ್ತಿ ಹೊತ್ತು ಬಿಟ್ಟರೆ ಜಾಸ್ತಿ ಸ್ಮೆಲ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಎಲ್ಲ ಕ್ಲೀನ್ ಮಾಡು. ಬೆಡ್ಶೀಟು, ಬೆಡ್ಡು, ದಿಂಬು ಕವರ್ ಎಲ್ಲ ತೆಗೆದ್ಬಿಡು. ಪ್ರತಿಯೊಂದು ಎಲ್ಲ ತೆಗೆದ್ಬಿಡು. ಎಲ್ಲ ತೆಗಿಬೇಕಾ? ಬೆಡ್ ಕವರ್ ಬೆಡ್ಡನ್ನು ತೆಗಿಬೇಕಾ? ಬೆಡ್ ಕವರು, ಬೆಡ್ಡು, ಇಲ್ಲಿ ಬೆಡ್ ಬೇರೆದಿದೆ, ಅದನ್ನು ಬಿಸಿಲಿಗೆ ಹಾಕ್ಬಿಟ್ಟು ಬೆಡ್ಶೀಟ್ ಎಲ್ಲ ತೊಳೆದು ಹಾಕ್ಬಿಡು. ಡೈಲಿ ಎಕ್ಸ್ಚೇಂಜ್ ಮಾಡಿದ್ರೇ, ಇಲ್ಲ ಅಂತಂದರೆ ಸ್ಮೆಲ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈಗ ಪಾಪ ಅವಳಿಗೆ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ. ಇಂಥವ್ರು ಇದ್ದಾರೆ ಅಂತಂದ್ರೆ ನಾವೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನಮ್ಮಮ್ಮ ಮೊದಲಿಂದಲೂ ಅಡ್ಜಸ್ಟ್ ಮಾಡ್ಕೊಂಡವ್ರೆ, ನೀನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಅಯ್ಯೋ ಮಧುಸೂದನ್ ಅವರು ಅಕ್ಕ ಯಾವ ರೀತಿ ಅಂತೇಳಿ ನನಗೆ ಹೇಳ್ತಾ ಇದ್ದಿದ್ರೆಲ್ಲ ಕ್ಲೀನ್ ಮಾಡೋಕ್ಕೆ. ಅಯ್ಯೋ ಏನು ಮಾಡಬೇಕು, ನನಗಂತೂ ಈ ಥರ ನೋಡಿಬಿಟ್ರೆ ಒಂಥರ ವಾಸನೆ ಬರ್ತೈತೆ. ನನಗೆ ಸ್ಮೆಲ್ ಅಂತಂದರೆ ಆಗೋದಿಲ್ಲ. ಯಪ್ಪ, ಅದು ಬೇರೆ ಒಳಗೇನೆ. ಅಯ್ಯೋ, ನನಗೆ ಕೈಲಿ ಇಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಇವರು. ಏನು ಮಾಡಬೇಕು ಏನೋ, ನನಗಂತೂ ಇಲ್ಲ ಅಂತಲೂ ಹೇಳೋಕ್ಕಲ್ಲ, ಮಾಡ್ತೀನಿ ಅಂತಲೂ ಹೇಳೋಕ್ಕಲ್ಲ, ಆ ರೀತಿ ಆಗ್ಬಿಟ್ಟೈತೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.